ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಬೀಟ್ರೂಟ್ ದೋಸೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಡಿಫ್ರೆಂಟಾಗಿ ಬಾಕ್ಸಿಗೆ ಹಾಕಿ ಕಟ್ಬೋದು, ಅಥವಾ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೆ. ತರಕಾರಿ ಎಲ್ಲ ಇರುತ್ತೆ. ತರಕಾರಿ ಅಂದರೆ ಬೀಟ್ರೂಟ್ ಹಾಕಿದ್ದೀನಿ. ನೀವು ಬೇರೆ ತರಕಾರಿ ಕೂಡ ಹಾಕ್ಕೋಬೋದು. ಫಸ್ಟಿಗೆ ಒಂದು ಬೌಲ್ ತೊಗೊಳ್ಳಿ, ಅದರೊಳಗೆ ರಾಗಿ ಹಿಟ್ಟು ಹಾಕ್ಕೊಳ್ಳಿ. ರಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನೀವು ಬೇಕಾದರೆ ಜೋಳದ ಹಿಟ್ಟು ಹಾಕ್ಕೋಬೋದು, ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ಬಟ್ ಇದು ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಸಣ್ಣಗೆ ಹೆಚ್ಚಿರುವಂತಹ ಬೀಟ್ರೂಟ್ ಹಾಕ್ಕೊಳ್ಳಿ. ಸಣ್ಣಗೆ ಹೆಚ್ಚಿರುವಂಥ ಸೌತೆಕಾಯಿ ಹಾಕ್ಕೊಳ್ಳಿ. ಓಂ ಕಾಳು ಸ್ವಲ್ಪ, ಜೀರಿಗೆ ಸ್ವಲ್ಪ, ಧನಿಯಾ ಪೌಡ್ರು ಸ್ವಲ್ಪ, ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪು, ಕಟ್ ಮಾಡಿರುವಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ಬೇಕಾದರೆ ಹಾಕ್ಬೋದು. ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಇದೆಲ್ಲ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಆಗುತ್ತೆ, ಡಿಫ್ರೆಂಟಾಗಿಯೂ ಇರುತ್ತೆ. ನೀವು ಒಂದು ಸಲ ಮಾಡಿದ್ರೆ ಬಾಕ್ಸಿಗೆಲ್ಲ ಕಟ್ಟಿದ್ರೆ ಮಕ್ಕಳು ಪದೇ ಪದೇ ಕೇಳ್ತಾರೆ. ಆ ರೀತಿ ಟೇಸ್ಟಿಯಾಗುತ್ತೆ. ನೀವು ಮನೆಯಲ್ಲಿ ಒಬ್ಬರೇ ಇದ್ದರೆ ಮಧ್ಯಾಹ್ನ ಟೈಮ್ದಲ್ಲಿ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಹೆಲ್ದಿಯಾಗಿಯೂ ಇರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ, ಮತ್ತು ಇನ್ಸ್ಟಂಟ್ ಕೂಡ. ಎಷ್ಟು ಲಾಭ ಇದೆ ನೋಡಿ ಒಂದು ದೋಸೆದಿಂದ. ಸಡನ್ನಾಗಿ ಯಾರಾದರೂ ಬಂದರೂ ಅವರು ಕೂಡ ಈ ರೀತಿ ಮಾಡಿಕೊಡ್ಬೋದು. ಸ್ವಲ್ಪ ಕಟ್ ಮಾಡಿರುವಂಥ ಕರಿಬೇವು, ದೋಸೆ ಹದಕ್ಕೆ ಆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಸಣ್ಣ ಫ್ಲೇಮಲ್ಲಿ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಇತ್ತು ಅಂದರೆ ಇನ್ನೂ ಟೇಸ್ಟಾಗಿ ಬರುತ್ತೆ ದೋಸೆ. ಇಲ್ಲ ತುಪ್ಪ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ರೆಡಿ ಮಾಡಿರುವಂಥ ಬ್ಯಾಟ್ರ್ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಕಾಯಿ ಚಟ್ನಿ ಜೊತೆ ತಿನ್ನಬಹುದು, ಇಲ್ಲ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾವು ರಾಗಿ ತಿನ್ನೋದ್ರಿಂದ ತುಂಬ ಲಾಭ ಇದೆ ಅಲ್ವಾ, ಅದಕ್ಕೋಸ್ಕರ ರಾಗಿ ಪ್ರತಿದಿನ ಹೊಟ್ಟೆಯಲ್ಲಿ ಹೋಗಲೇಬೇಕಾಗತ್ತೆ. ಈ ರೀತಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬೀಟ್ರೂಟ್ ರಾಗಿ ದೋಸೆ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.